ಎಕ್ಸ್ಪ್ರೆಷನ್ನ ಬದಲು ಸೆಕ್ಸ್ಪ್ರೆಷನ್ ಕೂಡ ಆಗ್ತಾ ಉಂಟು. ಇಮೋಜಿಗಳನ್ನು ಉಪಯೋಗ ಮಾಡಿ ಮಕ್ಕಳು ಒಬ್ರಿಗೊಬ್ರು ಸೆಕ್ಸ್ ಬಗ್ಗೆ ಮಾತಾಡೋದು. ಬಾಳೆಹಣ್ಣಿನ ಫೋಟೋ ಕಳಿಸಿದರೆ ನಿಮ್ಮ ಮನಸ್ಸಲ್ಲಿ ಬನಾನ, ಅವರ ಮನಸ್ಸಲ್ಲಿ ಅದು 100 ಇಮೋಜಿ ಆದರೂ ನನಗೆ ಸಿಕ್ಕಿದೆ. ಡಬಲ್ ಮೀನಿಂಗ್. ಆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೂತ್ಕೊಳ್ಳೋರ ಎಜುಕೇಷನ್ ಸಾಕಾಗ್ತಿಲ್ವಾ? ಮಕ್ಕಳು ಆ ಕೆಟ್ಟದನ್ನು ಬೇಗ ಪಿಕ್ ಮಾಡೋದನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಪೇರೆಂಟ್ಸ್ ಶುಡ್ ಬಿ ಅವೇರ್. ಖಾಲಿ ಮೊಬೈಲ್ ತೆಗೆದು ಒಳಗಿಟ್ಟ ಕೂಡಲೇ ನಿಲ್ತದೆ ಅಂತ ಗ್ಯಾರಂಟಿ ಇಲ್ಲ. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಶಾಕ್ ಪೋಷಕರೇ ಹುಷಾರ್ ಸೀರೀಸ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಒಂದು ಕೋಣೆಯೊಳಗೆ ನಡೆಯುವಂಥ ಚಾಟ್ನ ಬಗ್ಗೆ ಮಾತಾಡ್ತಾ ಇದ್ದರು, ಮತ್ತು ಅದರಲ್ಲಿ ಟೆಕ್ಸ್ಟ್ ಇರ್ಬೋದು, ಸೆಕ್ಸ್ಟಿಂಗ್ ಇರ್ಬೋದು, ಹಾಗೆ ವಿಜುವಲ್ ಎಕ್ಸ್ಚೇಂಜ್ ಇರ್ಬೋದು, ಅದರಿಂದ ಆಗುವಂಥ ಮೆಂಟಲ್ ಇಂಪ್ಯಾಕ್ಟ್ ಇರ್ಬೋದು, ಅದ್ರ ಬಗ್ಗೆ ಮಾತಾಡ್ತಾ ಅವರು ಇಮೋಜಿಗಳ ವಿಷಯ ಹೇಳಿದ್ರು. ಇಮೋಜಿಸ್ ನಾವೆಲ್ಲ ಕಳಿಸ್ತಾ ಇರ್ತೀವಿ. ಖುಷಿಯಾದರೆ ಕಳಿಸ್ತೀವಿ, ಬೇಜಾರಾದರೆ ಕಳಿಸ್ತೀವಿ, ಅಥವಾ ಬೇರೆ ಬೇರೆ ಇಮೋಷನ್ಸನ್ನು ಕಳಿಸೋದಕ್ಕೆ ಬೇರೆ ಬೇರೆ ರೂಪದ ಇಮೋಜಿಸ್ ಇದೆ. ಅದು ಬರೀ ಬೇರೆ ಬೇರೆ ಚಿತ್ರಗಳಷ್ಟೇ ಅಲ್ಲ, ಅವುಗಳಲ್ಲೂ ಕೂಡ ವೈವಿಧ್ಯತೆ ಇದೆ. ಆದರೆ ಅದನ್ನು ಯಾವ ರೀತಿಯ ಎಕ್ಸ್ಪ್ರೆಷನನ್ನು ಶೇರ್ ಮಾಡೋದಕ್ಕೆ ಬಳಸಲಾಗ್ತಾ ಇದೆ ಅನ್ನೋದು ಇವಾಗಿನ ಪ್ರಶ್ನೆ. ಅದನ್ನು ಅವ್ರ ಹತ್ರ ಕೇಳೋಣ. ನೀವು ಹೇಳ್ತಾ ಇದ್ರಿ ಇಮೋಜಿಸ್ ಮೂಲಕ ಚಾಟ್, ಅದ್ರ ಬಗ್ಗೆ ಹೇಳಿ. ಈಗ ಇಷ್ಟರವರೆಗೆ ನೀವು ಹೇಳಿದಾಗ ಇಮೋಜಿಸನ್ನು ಅವರ್ ಎಕ್ಸ್ಪ್ರೆಷನ್ ಇಸ್ ಶೋನ್. ಆದರೆ ಇವತ್ತೇನಾಗಿದೆ ಅಂದರೆ ಎಕ್ಸ್ಪ್ರೆಷನ್ನ ಬದಲು ಸೆಕ್ಸ್ಪ್ರೆಷನ್ ಕೂಡ ಆಗ್ತಾ ಉಂಟು. ದಿಸ್ ಈಸ್ ಅ ಟ್ರ್ಯಾಜಿಡಿ ಮಾತ್ರ ಅಲ್ಲ, ಪೇರೆಂಟ್ಸ್ ಅಥವಾ ಎಲ್ಡರ್ಸ್ ಅವರಿಗೆ ಇದು ಆ ಜಗತ್ತೇ ಗೊತ್ತಿಲ್ಲ. ಈ ಇಮೋಜಿಗಳನ್ನು ಉಪಯೋಗ ಮಾಡಿ ಮಕ್ಕಳು ಒಬ್ರಿಗೊಬ್ರು ಸೆಕ್ಸ್ ಬಗ್ಗೆ ಮಾತಾಡೋದು, ಅಥವಾ ಅನ್ನೋನ್ ಪೀಪಲ್. ಅಂದರೆ ಹೇಗೆಂದರೆ ಒಂದು ಇಮೋಜಿಸ್, ಸಾವಿರಾರು ಇಮೋಜಿಸ್ಗಳಲ್ಲಿ ಒಂದೊಂದು ಇಮೋಜಿಸಿಗೆ ಒಂದೊಂದು ಸ್ಲ್ಯಾಂಗ್ಸ್ ಉಂಟು. ಮಕ್ಕಳ ವರ್ಡಲ್ಲಿ ಅದು ಬೇರೆ. ನೀವೊಂದು ಬಾಳೆಹಣ್ಣಿನ ಫೋಟೋ ಕಳಿಸಿದರೆ ನಿಮ್ಮ ಮನಸ್ಸಲ್ಲಿ ಬನಾನ, ಅವರ ಮನಸ್ಸಲ್ಲಿ ಅದು ಈ ರೀತಿಯ ಇದು ಇರುವಾಗ ಒಂದು ಇಂಟ್ರೆಸ್ಟಿಂಗ್ ಒಂದು ಇಮೋಜಿ ನಿಮಗೆ ಹೇಳ್ತೇವೆ. ಒಂದು ಹುಡುಗಿ ಒಂದು ಕ್ಯಾಮಲ್ನ ಇಮೋಜಿ ಹಾಕಿದ್ಲು, ವಿಚ್ ಈಸ್ ನೋನ್ ಆಸ್ ದ ಶಿಪ್ ಆಫ್ ದ ಡೆಸರ್ಟ್. ಕರೆಕ್ಟ್. ಹೀಗೆ ಬೆರಳು ತೋರಿಸಿದ್ದಾಳೆ. ನನ್ನ ಮನಸ್ಸಲ್ಲಿ ಅಂದರೆ ಬೆರಳುದು ಇಮೋಜಿ. ಹೌದು, ಬೆರಳಿದು ಇಮೋಜಿ. ನನ್ನ ಮನಸ್ಸಲ್ಲಿ ಕ್ಯಾಮಲ್ ಈಸ್ ಅ ಶಿಪ್ ಆಫ್ ದ ಡೆಸರ್ಟ್, ಟ್ರಾವೆಲಿಂಗ್ ಮಾಡ್ತಿದ್ದಾಳೆ ಅಂತ. ಬೆರಳು ತೋರಿಸಿದಾಳೆ, ಇಟ್ ಈಸ್ ಅ ಡೈರೆಕ್ಷನ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್, ಇಲ್ಲಿಯ ಹೋಗ್ತಿದ್ದಾಳೆ ಅಂತ ನಾನು ಇಷ್ಟೇ ಎಣಿಸಿದ್ದೆ. ನಮ್ಮಲ್ಲಿ ಒಬ್ಬಳು ಸ್ಟೂಡೆಂಟ್ ಬರ್ತಿದ್ಲು, ಅವಳ ಹತ್ರ ಮೊಬೈಲ್ ಇಲ್ಲ. ವೆರಿ ಫ್ರಮ್ ಅ ಫೈನಾನ್ಷಿಯಲಿ ಡೌನ್ವರ್ಡ್ ಫ್ಯಾಮಿಲಿ. ನಾನಿದು ನೋಡುವಾಗ ಹೇಳಿದೆ, ಇದು ಎಂಥದ ಅಂತ ಕೇಳಿದೆ. ಅವಳು ಹೇಳಿದ್ಲು, ಅದರ ಅರ್ಥ ನಿಮಗೆ ಗೊತ್ತಿಲ್ಲ ಸರ್ ಅಂತ. ಅದರ ಅರ್ಥ ಏನು ಅಂತ ನಾನು ಕೇಳುವಾಗ ಅವಳು ಹೇಳ್ತಾಳೆ, ಕ್ಯಾಮಲ್ ಹ್ಯಾಸ್ ಗಾಟ್ 2 humps. ದ ಮೀನಿಂಗ್ ಆಫ್ ದಿಸ್ ಇಮೋಜಿಸ್ ಹಂಪ್ ಮೀ ಫ್ರಮ್ ಬಿಹೈಂಡ್ ಅಂತ ಹೇಳುವ ಅರ್ಥ ಅಂತ. ನನಗೆ ತುಂಬ ಶಾಕ್. ನಾನು ನೆಕ್ಸ್ಟ್ ಪ್ರಶ್ನೆ ನಾನು ಕೇಳಿದ್ದೆ ಅವಳಿಗೆ, ನೀನು ಕನ್ನಡ ಮೀಡಿಯಮ್, ನಿನಗೆ ಮೊಬೈಲ್ ಇಲ್ಲ, ನಿನಗೆ ಇದು ಹೇಗೆ ಗೊತ್ತಾಯಿತು? ನಿನ್ನ ಫ್ರೆಂಡ್ಸ್ ಯಾರ ಹತ್ರ ಮೊಬೈಲ್ ಇಲ್ಲ, ಹೌ ಡಿಡ್ ಯು ನೋ ಅಂತ. ಅವಳು ಹೇಳ್ತಾಳೆ, ಸರ್ ಇಂಗ್ಲೀಷ್ ಮೀಡಿಯಮ್ ಹುಡುಗಿಯರೆಲ್ಲ ನನ್ನ ಹತ್ರ ಕೂತ್ಕೊಂಡಿದ್ದೇ ಮಾತಾಡೋದು ಅಂತ, ಅವರ ಮನಸ್ಸಲ್ಲಿ ನನಗೆ ಅರ್ಥ ಆಗೋದಿಲ್ಲ ಅಂತ. ಬಟ್ ಹೌ ದ್ಯಾಟ್ ವರ್ಲ್ಡ್ ಹ್ಯಾಸ್ ಡೆವಲಪ್ಡ್ ಟು ಸಚ್ ಅ ಪಾಯಿಂಟ್, ಅಡಲ್ಟ್ಸ್ ಆರ್ ನಾಟ್ ಅವೇರ್. ಮನಸ್ಸು ಪಾಯ್ಸನ್ ಆಗೋದಕ್ಕೆ ಅದು ಸಾಕು. ಇದು ಅಡಲ್ಟ್ಸಿಗೆ ಗೊತ್ತಿಲ್ಲ, ಟೀಚರ್ಸಿಗೆ ಗೊತ್ತಿಲ್ಲ. ಇದು ನನಗೆ ಏನೋ ಒಂದು ತಪ್ಪಿ ಗೊತ್ತಾದದ್ದು. ಒಂದು 100 ಇಮೋಜಿ ಆದರೂ ನನಗೆ ಸಿಕ್ಕಿದೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡುವಾಗ. ಅಂದರೆ ಡಬಲ್ ಮೀನಿಂಗ್, 100 ಬೇರೆ ಬೇರೆ ಇಮೋಜಿಸು ಅಥವಾ ಮೀನಿಂಗ್ಗಳು ಅಥವಾ ಕಾಂಬಿನೇಷನ್, ಎರಡು ಕಾಂಬಿನೇಷನ್ ಉಂಟು. ಇದುಂಟು. ಅದು ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಹೀಗೆ ಮಾಡಿ ಒಂದು ನಾಲೆಗೆ ಅವರಿಗೆ ಹಾಕಿ ಒಂದು ಇಮೋಜಿ ಉಂಟು, ಟಯರ್ಡ್ ಆಗಿದೆ ಏನ ಅಂತ ನನ್ನ ಮನಸ್ಸು, ಇಟ್ ಈಸ್ ದಟ್ ಲಿಕ್ ಮೈ ಹೋಲ್. ಈ ರೀತಿಯ ಅರ್ಥಗಳನ್ನು ಮಕ್ಕಳು ಕಂಟೆಕ್ಸ್ಟ್. ಈಗ ನಾವು ಹೇಳಿದರೆ, ನೀವೀಗ ಇವತ್ತು ಇದನ್ನು ಮಾತಾಡಿ, ನೋ ಮಮ್ಮಿ ಐ ವಾಸ್ ಟೆಲ್ಲಿಂಗ್ ಜಸ್ಟ್ ಐ ವಾಸ್ ಟಯರ್ಡ್. ಇದು ಏನಾಗಿದೆ ಅಂದರೆ ಇವತ್ತು ಸಂದರ್ಭ ಸಹಿತ ವಿವರಿಸಿ ಅಂತ ನಮಗೆ ಮೊದಲು ಪ್ರಶ್ನೆ ಕೇಳಿದಾಗೆ ಆಗ್ತಿತ್ತು. ಮತ್ತು ತಮ್ಮ ಇನ್ನೊಂದು ಅಂದರೆ ಲೋಕವನ್ನು ಅಡಗಿಸಿಟ್ಕೊಳ್ಳೋದಕ್ಕೆ ಈ ಇಮೋಜಿಸ್ ಹೆಲ್ಪ್ ಮಾಡ್ತಾ ಇದೆ. ಮಾತ್ರ ಅಲ್ಲ, ಈಗ ನೀವು ಇದು ಮಾಡಿದ ನಂತರ ನಾವು ಇದರಿಂದ ಹೊರಗೆ ಬರುವ ಸೈಬರ್ ಕ್ರೈಮ್ ಪೊಲೀಸರ ಬಗ್ಗೆ ಬರುವ. ನಾನು ಒಂದು ಇಮೋಜಿ ನೋಡಿದ್ದೇನೆ,
ಕ್ರಿಸ್ಟಲ್ ಇದು ಒಂದು ಇಮೋಜಿ, ಒಂದು ನಕ್ಷತ್ರ ಹಾಗೆ 6 ಬದಿಯಲ್ಲಿ ಒಂದು ಕ್ರಿಸ್ಟಲ್ ಹೀಗೆ ಇದಿದ್ದು. ಆ ಕ್ರಿಸ್ಟಲ್ ಇಮೋಜಿಯಲ್ಲಿ ಹಾಕಿ ಈಚೆ ಉಂಟು ನೀಡ್ ಅಂತ. ಏನು ನೀಡ್? ಕ್ರಿಸ್ಟಲ್. ಸೈಬರ್ ಕ್ರೈಮ್ನ ಪೊಲೀಸರಿಗೆ ತಲೆಬುಡ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಆಗೋದು, ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ ಹೇಳಿದಾಗ. ಅದರ ಅರ್ಥ ಏನಂದರೆ, ಡು ಯು ನೀಡ್ ಕ್ರಿಸ್ಟಲ್ ಮೆಥಾಂಫಿಟಿನ್ ವಿಚ್ ಈಸ್ ಅ ಡ್ರಗ್ ಲೈಕ್ MDMA ಆ್ಯಂಡ್ ಚರಸ್, ಇದು ಬೇಕಾ ಅಂತ ಇದರಲ್ಲಿ ಸೇಲ್ ಆಗ್ತಾ ಉಂಟು. ಜಸ್ಟ್ ಎನ್ ಇಮೋಜಿ, ಅಂದರೆ ಸಿಕ್ಕಿಬೀಳ್ಲಿಕ್ಕೂ ಇಲ್ಲ. ಗೊತ್ತೇ ಇಲ್ಲ. ಹಾಗಿದ್ರೆ ಈ ಪ್ರಶ್ನೆ ಈಗ ಈ ವಿಷಯ ಹೇಳಿದಾಗ ನನ್ನ ಮೈಂಡಿಗೆ ಹುಟ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ಆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೂತ್ಕೊಳ್ಳೋರ ಎಜುಕೇಷನ್ ಸಾಕಾಗ್ತಿಲ್ವಾ? ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಇರುವವರು ಸೈಬರ್ ಬಗ್ಗೆ ಎಜುಕೇಟೆಡ್ ಇದ್ದವರಲ್ಲ. ಕೇವಲ ಪೊಲೀಸ್ ಮೆನ್ ಹ್ಯಾವ್ ಬಿನ್ ಟ್ರಾನ್ಸ್ಫರ್ಡ್ ಫ್ರಮ್ ದೇರ್ ಲೋಕಲ್ ಸ್ಟೇಷನ್ಸ್ ಟು ಸೈಬರ್ ಕ್ರೈಮ್. ದೇ ನೋ ನಥಿಂಗ್ ಅಬೌಟ್ ಇಟ್ ಆ್ಯಂಡ್ ದೇ ಆರ್ ಟೋಲ್ಡ್ ಟು ಹ್ಯಾಂಡಲ್ ಓನ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ದ್ಯಾಟ್ ಟು ವಿತ್ ದ ಫೇಲಿಯರ್ ಲೆವೆಲ್ ಆಫ್ 90% ಆ್ಯಂಡ್ ಆರ್ ಮೋರ್. ಫೇಲಿಯರ್ ಲೆವೆಲ್ ಆಫ್ 90% ಆರ್ ಮೋರ್. ಯಾವುದು ರಿಕವರಿ ಆದದ್ದು ಭಾರಿ ಕಡಿಮೆ. ಅಲ್ಲ, ಅದು ಸುಲಭ ಇಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಇಲ್ಲ ನೀವೇ ಸಾಲ್ವ್ ಮಾಡ್ಕೊಳ್ಳಿ ಹೇಳ್ತಾರೆ. ಇಲ್ಲ ನಿಮ್ಮ ಹಣೆ ಬರಹ ಅಂತ ಹೇಳ್ತಾರೆ. ಮಾತ್ರ ಚಿಕ್ಕದ ಅದೆಲ್ಲ ಹೋಗಿ ಅವನ ಹಿಡಿಲಿಕ್ಕೆ ಆಗೋದಿಲ್ಲ, ನೀವು ಅದು ಗೌರ್ಮೆಂಟ್ ಹಣ ಕೊಡೋದಿಲ್ಲ. ಯಾವುದೇ ಇಮೋಜಿಗಳಿಗೆ ಅಥವಾ ಇದಕ್ಕೆ ಮಕ್ಕಳು ಆ ಕೆಟ್ಟದನ್ನು ಬೇಗ ಪಿಕ್ ಮಾಡೋದನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಆ ಕೆಟ್ಟದನ್ನು ಪಿಕ್ ಮಾಡಬಾರ್ದಂದ್ರೆ ದೇ ಶುಡ್ ಬಿ ಗಿವನ್ ಅ ಆಲ್ಟರ್ನೇಟಿವ್. ನೀವು ಆಲ್ಟರ್ನೇಟಿವ್ ಕೊಡದಿದ್ರೆ ದೇ ವಿಲ್ ಗೋ ಫಾರ್ ದ್ಯಾಟ್. ನೀವು ಕೊಟ್ಟದ್ದನ್ನು ಪಿಕ್ ಮಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಕೆಟ್ಟದ್ದನ್ನು ಪಿಕ್ ಮಾಡ್ತಾರೆ. ಕರೆಕ್ಟ್, ಅದು ನೀವು ಹೇಳಿದ ಮಾತು, ವರ್ಡ್ ಪ್ಲೇಸ್ ಪರ್ಫೆಕ್ಟ್ಲಿ ಕರೆಕ್ಟ್. ಇದು ಆಗ್ತಾ ಇರೋದ್ರಿಂದ ತಂದೆ ತಾಯಂದರು ಸಂಸ್ಕಾರ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡಬೇಕು ಮನೆಯಲ್ಲಿ. ಈಗ ಎಷ್ಟರವರೆಗೆ ಭಜನೆ ಕುಣಿತ ಇದೆಲ್ಲ ನಾವು ನೋಡ್ತಾ ಇದ್ದೇವೆ ಎಲ್ಲ ದೇವಸ್ಥಾನ. ಮೊನ್ನೆ ನಾನು ಬೈಂದೂರಲ್ಲಿ ಗುರುರಾಜ್ ಗಂಟಿಹೊಳಿ ನಮ್ಮ MLA ಅವರು ಒಂದು ಟಾಕ್ ಕೊಡಲಿಕ್ಕೆ ಕರೆದಿದ್ದರು. ಆಗ ನನ್ನೊಟ್ಟಿಗೆ ಒಬ್ಬರು ವಿಜಯ್ ಕೊಡವೂರು ಅಂತ ಒಬ್ಬರಿದ್ದರು. ಅವರು ತೆಂಕನಡಿಯೂರಲ್ಲಿ ಗ್ರಾಮಾಧ್ಯಕ್ಷರು ಅಂತ ಕಾಣ್ತದೆ. ಅವರು ಹೇಳಿದ ಒಂದು ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಇತ್ತು. ಅವರು ಏನು ಹೇಳಿದ್ದಂದರೆ, ಇಟ್ ವಾಸ್ ನೀವು ಈ ಭಜನೆ ಕುಣಿತ ರಸ್ತೆಯಲ್ಲಿ ಮಾಡೋಕ್ಕೆ ಮಕ್ಕಳನ್ನು ಕಳಿಸ್ತಿದ್ದೀರಿ, ಮನೆಯಲ್ಲಿ ಒಂದು ಭಜನೆ ಆದರೂ ಹೇಳಿದ್ದೀರಾ ಅಂತ. ಒಂದೇ ಒಂದು ತಾಯಂದಿರು ಅಲ್ಲಿದ್ದವರು ಕೈ ಎತ್ತಿಲ್ಲ. ಇದೆಲ್ಲ ನೋಡುವಾಗ ಮನೆಯಲ್ಲಿ ಭಜನೆಗಿಂತ ಆಗ್ತಾ ಇರೋದು ಜಾಸ್ತಿ ವಿಭಜನೆ. ವಿಭಜನೆ ಅದನ್ನೇ ನಾವು ಚಿಕ್ಕವರಿದ್ದಾಗ ಮನೆಗಳಲ್ಲಿ ಮಿನಿಮಮ್ 6, 8, 10 ಜನ ಇರ್ತಿದ್ರು. ಆದರೆ ಇಡೀ ಊರಲ್ಲಿ 6, 8, 10 ಮನೆಗಳಲ್ಲೂ ಕೂಡ ಕೂಡು ಕುಟುಂಬ ಇಲ್ಲ ಇವಾಗ ಇಲ್ಲ. ಮಾತ್ರ ಅಲ್ಲ, ನನಗೆ ಆಶ್ಚರ್ಯ ಅಂದರೆ, ಈಗ ನನ್ನ ಕಸಿನ್ JP ಮಾರ್ಗನ್ ಉಪಾಧ್ಯಕ್ಷರಾಗಿದ್ದರು, ಉಡುಪಿಯವರು. ಉಡುಪಿಯಲ್ಲೇ ಮನೆ VP ಆಗಿ ಕೆಲಸ ಮಾಡ್ತಿದ್ರು. ಹೌದು, VP ಆಗಿದ್ದರು. ಈಗಲೂ ಅವರ ಮನೆಯಲ್ಲಿ ನಿತ್ಯ ಒಂದಿಲ್ಲಾದರೆ 2 ಭಜನೆ, ಮನೆಯವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡಿರ್ತಾರೆ. ಈಗ ನಾನು ಅವರ ಮನೆಗೆ ಹೋಗಿ ಇವತ್ತು ಉಳ್ಕೊಂಡ್ರೆ ಸಂಜೆ ನಾನು ಭಜನೆ ಹೇಳಲೇಬೇಕು ಅವರೊಟ್ಟಿಗೆ. ದಿಸ್ ವಾಸ್ ದ ಕಂಡೀಷನ್. ಸೊ ಸಂಸ್ಕಾರ ಬದಲಾವಣೆ ಮಾಡ್ತದೆ. ಆ ಸಂಸ್ಕಾರ ಕೊಡುವುದು ಮಾತ್ರ ತಂದೆ ತಾಯಂದಿರು ಮತ್ತು ಸಮಾಜದ ಇದು ಮತ್ತು ಸರ್ಕಾರದ ಕೂಡ ಕರ್ತವ್ಯ ಅಂತ ಕಾಣ್ತಾ ಉಂಟು ಇವತ್ತು. ನಮ್ಮ ಈ ಮಾತುಕತೆಯನ್ನು ಒಂದು ರೀತಿಯಲ್ಲಿ ಒಂದು ರೀತಿಯ ಕಾಲ್ ಟು ಆ್ಯಕ್ಷನ್, ನಾವು ಮುಂದೇನು ಮಾಡಬೇಕು ಅನ್ನೋ ವಿಚಾರವಾಗಿ ನೋಡೋದಾದರೆ ನಿಮ್ಮ ಕೆಲವೊಂದು ಪಾಯಿಂಟರ್ಸ್ ಹೇಳ್ಬೋದಾ? ಇದರಲ್ಲಿ ಫಸ್ಟ್ ಏನಂದರೆ, ಪೇರೆಂಟ್ಸ್ ಶುಡ್ ಬಿ ಅವೇರ್. ಆ್ಯಂಡ್ ಖಾಲಿ ಮೊಬೈಲ್ ತೆಗೆದು ಒಳಗಿಟ್ಟ ಕೂಡಲಿಕ್ಕೆ ನಿಲ್ತದೆ ಅಂತ ಗ್ಯಾರಂಟಿ ಇಲ್ಲ. ವಿ ಹ್ಯಾವ್ ಟು ಮೇಕ್ ಚಿಲ್ಡ್ರನ್ ಅವೇರ್ ಆಸ್ ವೆಲ್ ಆಸ್ ಪೇರೆಂಟ್ಸ್. ಆಲ್ಸೋ ಎಜುಕೇಟರ್ಸ್ ಶುಡ್ ಜಾಯಿನ್. ಆಲ್ಸೋ ಸರ್ಕಾರದ ಸಪೋರ್ಟ್ ಕೂಡ ಬೇಕು. ಇಷ್ಟಾಗುವಾಗ ಜಾಪಾನ್ ಮತ್ತು ಫಿನ್ಲ್ಯಾಂಡ್ ಈಗ ಏನು ಮಾಡ್ತಾರೆ ಅಂದರೆ, ಡಿಜಿಟಲ್ ಡಿಟಾಕ್ಸ್ ಮತ್ತು ಅವೇರ್ನೆಸ್, ಲಿಟ್ರಸಿ ಪ್ಲಸ್ ಇದು ಮಾಡ್ತಾ ಉಂಟು. ಅವೇರ್ನೆಸ್ ಕೊಟ್ಟಾಗೆ ಮಕ್ಕಳಿಗೆ ಏನು ಉಪಯೋಗ ಮಾಡಬೇಕು, ಏನು ಮಾಡಬಾರ್ದು ಅಂತ ಗೊತ್ತಾಗುವ ಒಂದು ಪ್ರಯತ್ನ. ಭಾರತ ಇದರಲ್ಲಿ ಹಿಂದೆ ಉಂಟು, ಮಾಡ್ತಾ ಇಲ್ಲ ಅಂತ. ಮೇನ್ ಆಗಿ ಆ ಡಿಜಿಟಲ್ ಡಿಟಾಕ್ಸ್ ಜೊತೆಗೆ ಡಿಜಿಟಲ್ ಲಿಟ್ರಸಿಯ ಮುಖ್ಯ ಉದ್ದೇಶ ಅಂತಂದರೆ, ಬರೀ ಬ್ಯಾನ್ ಮಾಡೋದ್ರ ಮೂಲಕ ಅದೇ ಆಗಲೇ ನಾವು ಹೇಳಿದಾಗ ಒಂದು ಆ ರೆಬೆಲಿಯನ್ ಬಿಲ್ಡ್ ಆಗುವಂಥ ಚಾನ್ಸ್ ಇರುತ್ತೆ. ಅವ್ರು ಕೊಟ್ಟಿಲ್ಲ ಅಂದರೆ ಅದನ್ನು ಹೇಗೆ ಅದನ್ನು ಇದು ಮಾಡೋದು, ಪಡ್ಕೊಳ್ಳೋದು, ಬೇರೆ ರೀತಿಯಲ್ಲಿ ಹೇಗೆ ಪಡ್ಕೊಳ್ಳೋದು ಅನ್ನೋದು. ಅದ್ರ ಬದಲು ಅದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋದರೆ ಹೌದು ಆ ರಿಸ್ಕ್ ಕಮ್ಮಿ ಆಗುತ್ತೆ. ಇನ್ನೊಂದು ಏನಂದರೆ, ಪೇರೆಂಟ್ಸ್ ಶುಡ್ ಬಿ ಇನ್ ದ ಸೇಮ್ ರೂಮ್. ಸೇಮ್ ರೂಮ್ ಅಂದರೆ ನಾನು ಕೋಣೆ ಅಂತ ಹೇಳ್ತಾ ಇಲ್ಲ. ಪೇರೆಂಟ್ಸ್ ಶುಡ್ ಬಿ ಇನ್ ದ ಸೇಮ್ ರೂಮ್ ಆ್ಯಸ್ ದೇರ್ ಕಿಡ್ಸ್. ಯಾಕಂದರೆ ಇಂಥ ಎಲ್ಲ ಟಾಪಿಕ್
ಎದುರು ಕೂತ್ಕೊಂಡು ಡಿಸ್ಕಷನ್ ಮಾಡೋ ಪ್ರಯತ್ನ ಆಗಬೇಕು. ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿದ್ದರೆ ನೀವು ಕೂಡ ಇರಲೇಬೇಕು. ಮಕ್ಕಳು ಏನು ಮಾಡ್ತಿದ್ದಾರೆ, ಯಾರೊಟ್ಟಿಗೆ ಮಾತಾಡಿ ನೀವು ನೋಡಲೇಬೇಕು. ಇಲ್ಲಾಂದ್ರೆ ನಿಮಗೆ ಮಕ್ಕಳು ಏನು ಮಾಡ್ತಾರೆ ಅಂತ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಫೋನನ್ನು ಕಿತ್ತುಕೊಂಡು ನೋಡೋದಲ್ಲ, ನೋಡ್ಬೇಕಂತಿಲ್ಲ, ನೀವು ಕೂಡ ಆ ಆ್ಯಪಲ್ಲಿ ಸೇರಿ ಅವರ ಫ್ರೆಂಡ್ಸ್ ಲಿಸ್ಟಲ್ಲಿ ಸೇರಿ ನೋಡ್ಬೋದು. ಅಥವಾ ಅಟ್ಲೀಸ್ಟ್ ಅದು ಏನು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಅರಿವನ್ನು ತುಂಬ ನೋಡಬೇಕು. ಯಾಕಂದರೆ ನೀವು ಇವತ್ತು ಅರಿವು ನೋಡ್ತಾ ಇದ್ರು ಒಂದು ಹೊಸ ಪಾಯಿಂಟನ್ನು ನಾನು ಹೇಳ್ತೇನೆ. ನಿಮಗೆ ಇವತ್ತು ಎಲ್ಲ ಅರಿವು ನೋಡಿದ್ರಿ, ನೀವು ಎಲ್ಲ ರೆಡಿ ಆಯಿತು. ನಾಳೆ ಇನ್ಸ್ಟಾಗ್ರಾಮ್ ಇಸ್ ವಿಲ್ ಚೇಂಜ್ ಒನ್ ನ್ಯೂ ರೂಲ್. ಪ್ರೈವೇಸಿ ಈಸ್ ಬೀಂಗ್ ಆ್ಯಡೆಡ್ ಡೈಲಿ. ಹೊಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಹೊಸ ಬದಲಾವಣೆಗಳು, ಹೊಸ ಪ್ರೈವೇಸಿ ಪಾಲಿಸೀಸ್, ಹೌದು, ಕಂಟ್ರೋಲ್ಸ್ ಬರ್ತಾ ಉಂಟು. ಪಾಲಿಸಿಗಿಂತ ಕಂಟ್ರೋಲ್. ಹಾಗೆ ನಾನು ಪೇರೆಂಟ್ಸಿಗೆ ಏನು ಹೇಳೋದಂದರೆ, ಇವತ್ತು ನೀವು ಮಕ್ಕಳು ಏನು ಮಾಡ್ತಾರೆ ಮಾತ್ರ ಅಲ್ಲ, ಇನ್ಸ್ಟಾಗ್ರಾಮ್ ಏನು ಮಾಡ್ತಾ ಉಂಟು ಕೂಡ ಕಲಿಬೇಕು ನೀವು. ಅದರ ಒಟ್ಟಿಗೆ ಕೌನ್ಸಲಿಂಗ್, ಡಿಜಿಟಲ್ ಡಿಟಾಕ್ಸ್, ಮಕ್ಕಳನ್ನು ಕೂತ್ಕೊಂಡು ಮಾತಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಫೋನನ್ನು ಬೆಡ್ರೂಮಲ್ಲಿ ಉಪಯೋಗ ಮಾಡಬಾರ್ದು, ಒಬ್ಬರೇ ಇದ್ದಾಗ ಮಾಡಬಾರ್ದು, ಗ್ರೂಪಲ್ಲಿ ಇದ್ದಾಗ ಎದುರಲ್ಲಿ ಮಾಡಬೇಕು. ಕಾಣದ ಹಾಗೆ ರೆಡ್ ಫ್ಲ್ಯಾಗ್ಸನ್ನು ಯಾವಾಗಲೂ ಯು ಶುಡ್ ಸಿ ರೆಡ್ ಫ್ಲ್ಯಾಗ್ಸ್. ಮಗು ಮೊಬೈಲ್ ತಿರುಗಿಸ್ತದೆ, ನೀವು ಬಂದ ಕೂಡ ಹೀಗೆ ಇಡ್ತದೆ, ನೀವು ಆಚೆ ಹೋದ ಕೂಡಲೇ ಹೀಗೆ ಮಾಡ್ತದೆ. ದೀಸ್ ಆರ್ ಆಲ್ ರೆಡ್ ಫ್ಲ್ಯಾಗ್ಸ್. ಯು ಶುಡ್ ಬಿ ಅಬ್ಸರ್ವೆಂಟ್. ರಾತ್ರಿ ಲೇಟ್ ನೈಟ್ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ಯಾ ಅಂತ. ಮತ್ತು ಇನ್ನೊಂದು ಮುಖ್ಯ ವಿಷಯ ಅಂತಂದರೆ ಈ ಡೋಪಮೀನ್ ಅನ್ನುವಂಥ ಒಂದು ರಿಲೀಸ್ ಆಗುವಂಥದ್ದು, ಅದಕ್ಕೆ ಒಂದ್ಸತಿ ಆ ಒಂದು ಅಭ್ಯಾಸ ಆದರೆ ಅದನ್ನು ಬಳಸಬೇಕು ಅನ್ನುವಂಥ ಒಂದು ಆಸೆ ಹುಟ್ಟೋದಕ್ಕೆ ಸ್ಟಾರ್ಟ್ ಆದರೆ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ. ಅದೇ ಆ ರೆಬೆಲಿಯನ್ ಆಗೋದೇ ಅದೇ ಮುಖ್ಯ ಕಾರಣಕ್ಕೆ. ಅದು ಆಗಬಾರ್ದಾದ್ರೆ ಯು ಶುಡ್ ಡೈವರ್ಸಿಫೈ ದಟ್. ಅದಕ್ಕೆ ಬೇರೆ ಚಾನಲ್ ಅಲ್ಲಿ ಅಂದ್ರೆ ನೀರು ಹರಿತಾ ಇದೆ, ನೀರನ್ನು ತಡೆದ್ರೆ ಅದಲ್ಲೇ ನಿಂತ್ಕೊಳ್ಳುತ್ತೆ, ಮತ್ತೆ ಅದು ಕಟ್ಟೆ ಹೊಡೆದು ಒಂದೊಂದಿನ ಹೊರಗೆ ಬರುತ್ತೆ. ಅದ್ರ ಬದಲು ನೀವು ಅದನ್ನ ಇನ್ನೊಂದು ಚಾನಲ್ ಮೂಲಕ ಹೋಗೋದಕ್ಕೆ ಅದಕ್ಕೆ ಅವಕಾಶ ಕೊಡಬೇಕು. ಅದಕ್ಕೆ ಸ್ಪೋರ್ಟ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ನಾವು ಮಾತಾಡೋದು ಅದ್ರ ಬಗ್ಗೆ. ಹೌದು, ಈ ರೀತಿಯ ಬೇರೆ ಬೇರೆ ಚಾನಲ್ ಕೊಡಬೇಕು. ಬಟ್ ಆಲ್ಸೋ ವೆರಿ ಮಚ್ ನೀಡೆಡ್ ಏನಂದ್ರೆ ಡೈಲಿ ಪೇರೆಂಟ್ಸ್ ಶುಡ್ ಹ್ಯಾವ್ ಅ ಕನ್ವರ್ಸೇಷನ್ ವಿತ್ ಕಿಡ್ಸ್. ರೈಟ್. ಮತ್ತೆ ಈಗ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗೆ ಆ್ಯಕ್ಚುಲಿ ಈಗ ನಾನೇನು ಹೇಳ್ತೇನೆ, ನಾನು ಒಬ್ಬ ಬ್ಯಾಡ್ಮಿಂಟನ್ ಕೋಚ್. ಐ ಹ್ಯಾವ್ ಕಂಟ್ರೋಲ್ ಓವರ್ ಮೈ ಸ್ಟೂಡೆಂಟ್ಸ್ ಟು ದ ಪಾಯಿಂಟ್ ದಟ್ ಐ ಕ್ಯಾನ್ ಮೇಕ್ ದೆಮ್ ಚೇಂಜ್ ದೇರ್ ಥಿಂಕಿಂಗ್, which has happened many times. Even then kids have rebelled. Right. Somewhere I am helpless or somewhere I am wrong. Maybe my handling was wrong. ಹೇಗೆ ಅಂದರೆ ನೀವು ಒಂದೆರಡು ಕಡೆ ಪ್ರಯತ್ನ ಮಾಡಿದ್ದೇನೆ. ಇದರ ಒಟ್ಟಿಗೆ ಸರ್ಕಾರ ಕೂಡ ಸಪೋರ್ಟ್ ಮಾಡದಿದ್ದರೆ ಇಟ್ ವಿಲ್ ಬಿ ಅ ಬ್ಯಾನ್. ವಾಟ್ ನೌ ಇಟ್ ಹ್ಯಾಸ್ ಹ್ಯಾಪನ್ಡ್ ಇಸ್ ಅ ಬ್ಯಾನ್. ಸಿಗರೇಟ್ ಕೊಟ್ಟು ಧೂಮಪಾನ ಮಾಡಬೇಡಿ ಅಂತ. ಅದು ಆಗುವುದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಮೊಬೈಲ್ ಕೊಟ್ಟು ಉಪಯೋಗ ಮಾಡಬೇಡಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ಅಷ್ಟು ಎಜುಕೇಷನ್ ಬರಲೇಬೇಕು. ಹೋಲಿಸ್ಟಿಕ್ ಆಗಿ ಎಲ್ಲ ರೂಪದಲ್ಲೂ ಕೂಡ ಎಲ್ಲ ಅವೆನ್ಯೂಸ್ ಯಾವುದುಂಟು, ಇನ್ಕ್ಲೂಡ್ ಸೈಬರ್ ಕ್ರೈಮ್ ಪೀಪಲ್ ಆಲ್ಸೋ ಎಜುಕೇಟ್ ಸೈಬರ್ ಕ್ರೈಮ್ ಪೊಲೀಸ್. ಎಷ್ಟೋ ಸಲ ಈಗ ಫೈನಲಿ ಒಂದೇ ಐ ಥಿಂಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಈಗಾಗಲೇ ಮಾತಾಡಿದಾಗೆ ಈ ಸೈಬರ್ ಕ್ರೈಮ್ನ ಪರಿಧಿ ಏನು ಅನ್ನೋದು ಸೈಬರ್ ಕ್ರೈಮ್ ಪೊಲೀಸರಿಗೆ ತಿಳಿಸ್ಕೊಡ್ಬೇಕಾದ ಅಗತ್ಯ ಇದೆ, ಅವರನ್ನ ಎಜುಕೇಟ್ ಮಾಡಬೇಕಾದಂಥ ಅಗತ್ಯ ಇದೆ. ಮೇ ಬಿ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ದೇರ್. ಆ್ಯಕ್ಚುಲಿ ವಿ ಶುಡ್ ಸ್ಟಾರ್ಟ್ ಫ್ರಮ್ ದೇರ್. ಬಿಕಾಸ್ ಪ್ರತಿ ವರ್ಷ ಪೊಲೀಸರು ಬರ್ತಾರೆ ಶಾಲೆಗೆ, ನಾನು ನೋಡಿದ್ದೇನೆ, ಒಂದು ಟಾಕ್ ಕೊಡ್ತಾರೆ ಸೈಬರ್ ಅವೇರ್ನೆಸ್ ಅಂತ. ಸೈಬರ್ ಸೇಫ್ ಗರ್ಲ್, ಸೈಬರ್ ಸೇಫ್ ಬಾಯ್, ಇಂಥದ್ದೆಲ್ಲ ಟಾಕ್ ಮಾಡ್ತಾರೆ, ಎದ್ದುಕೊಂಡು ಹೋಗ್ತಾರೆ. ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ಅದು ನೆನಪೇ ಇಲ್ಲ. ಇಟ್ ಶುಡ್ ಬಿ ಹಾರ್ಡ್ ಹಿಟ್ಟಿಂಗ್. ಯು ಶುಡ್ ಬಿ ಏಬಲ್ ಟು ಕ್ಯಾಪ್ಚರ್ ದೋಸ್ ಸ್ಟೂಡೆಂಟ್ಸ್. ಅವರ ಭಾಷೆಯಲ್ಲಿ ಹೇಳಬೇಕಾದಾಗ ಅವರ ಭಾಷೆಯಲ್ಲಿ ಹೇಳಬೇಕು. ಮತ್ತು ಈಗ ಮಕ್ಕಳ ಹೀರೋಸ್ ಯಾರಂತ ಟೀಚರ್ಸಿಗೆ ಗೊತ್ತಿಲ್ಲ. ಈಗ ಉದಾಹರಣೆಗೆ ನಾನೇ ಹೇಳ್ತಿದ್ದೇನೆ, ಒಂದು 5ನೇ ಕ್ಲಾಸ್ನ ಹುಡುಗಿ ಎದ್ದು ನಿಂತು ಐ ಲೈಕ್ ಜಂಕಾಕ್ ಆ್ಯಂಡ್ ಜಿಮಿನ್ ಅಂತ ಹೇಳ್ತಾಳೆ. ಯಾರು ಜಂಕಾಕ್, ಯಾರು ಜಿಮಿನ್, ಯಾರಿಗೆ ಗೊತ್ತಿಲ್ಲ. ಟೀಚರ್ ಮಾಡಿ ನೋಡ್ತಾರೆ, ಏನಪ್ಪ ಇವಳು ಮಾತಾಡ್ತಾರೆ, ನನಗೆ ಇದೆಲ್ಲ ಗೊತ್ತೇ ಇಲ್ಲ. ಆ್ಯಕ್ಚುಲಿ ಅದಲ್ಲ. ವಿ ಶುಡ್ ನೋ ದೇ ಆರ್ BTS ಹೀರೋಸ್. ಯು ಶುಡ್ ನೋ ವಾಟ್ ಯುವರ್ ಕಿಡ್ ಈಸ್ ಇಂಟ್ರೆಸ್ಟೆಡ್. ಈಗ ಉದಾಹರಣೆಗೆ ನನ್ನಲ್ಲಿ ಕೋಚಿಂಗಿಗೆ ಮಕ್ಕಳು ಬಂದರೆ ಬ್ಯಾಡ್ಮಿಂಟನ್, ಅವರ ಪೇರೆಂಟ್ಸಿಗೆ ಕೂಡ ಬ್ಯಾಡ್ಮಿಂಟನ್ನ ಜ್ಞಾನ ಬರಬೇಕು. ಅವ್ರು ನಿಂತು ನೋಡಬೇಕು ಮಗು ಯಾಕೆ ಅದು ಮಾಡ್ತಾ ಉಂಟು, ಯಾಕೆ ಎಕ್ಸಸೈಸ್ ಮಾಡ್ತಾ ಉಂಟು. ನನ್ನ ಅಮ್ಮನಿಗೆ ಎಷ್ಟಿದು ಮಾಡಿದ್ರು ಹಾಡೋದಕ್ಕೆ ಬರೋದಿಲ್ಲ, ಆದರೆ ನನ್ನ ತಂಗಿ ಸಂಗೀತ ಕಲಿತಾ ಇದೆ. ಅವಳು ಹಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಅದು ಸರಿಯಾಗಲಿಲ್ಲ ಅಂತ ಹೇಳೋಷ್ಟು ತಾಕತ್ತಿದೆ ಅವರಿಗೆ. ಕರೆಕ್ಟ್. ಅವ್ರ ಹಾಡುಗಾರ್ತಿ ಅಲ್ಲ, ಆದರೆ ಒಬ್ಬ ಅತ್ಯುತ್ತಮವಾದಂಥ ಹಾಡುಗಾರ್ತಿಯನ್ನು ರೂಪಿಸಿದ್ರು ಅವರು. ಯಾಕಂದರೆ ಶಿ ವಾಸ್ ಅವೇರ್. ಆ ಅವೇರ್ನೆಸ್ ನಮಗೆ ಬರಬೇಕು. ಈ ಎಪಿಸೋಡನ್ನು ಅಥವಾ ಈ ಸೀರೀಸನ್ನು
ಯಾರೆಲ್ಲ ನೋಡ್ತಿದ್ದೀರೋ ಅದು ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಎಸ್ಪೆಷಲಿ ದೊಡ್ಡವರೇ, ಯಾಕಂದರೆ ಮಕ್ಕಳು ಈ ಥರದ ಕಂಟೆಂಟನ್ನು ನೋಡಲ್ಲ. ಸೊ ಆದರೆ ಅಟ್ಲೀಸ್ಟ್ ನೀವು ಈ ಥರದ ಕಂಟೆಂಟನ್ನು ನೋಡೋ ಮೂಲಕ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಘಟನೆಗಳನ್ನು ಗಮನಿಸಿ ಹಾಗೂ ಅದಕ್ಕೆ ಸ್ಪಂದನೆಯನ್ನು ಮಾಡೋದಕ್ಕೆ ಕಲಿಯಿರಿ. ಆ ಮೂಲಕ ನಮ್ಮ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ತರೋದಕ್ಕೆ ನಮಗೆ ಸಾಧ್ಯ ಆಗತ್ತೆ ಅಂತ ನಮ್ಗೆ ಅನಿಸುತ್ತೆ. ಮೇ ಬಿ ಆರಂಭದಲ್ಲೇ ಹೇಳಿದ ಹಾಗೆ ಇದು ಅಂತ್ಯ ಅಲ್ಲ, ಆರಂಭ. ಸೊ ಈ ಆರಂಭದ ಮೂಲಕ ಒಂದು ಹೊಸ ಬದಲಾವಣೆಗೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ, ಸನ್ನದ್ಧರಾಗೋಣ. ಮತ್ತು ಗಣೇಶ್ ಕುಡ್ವ ಸರ್ ಈ ಸರಣಿಯ ಮೂಲಕ ಹೇಳ್ತಾ ನಾವು ಈಗಾಗಲೇ ಮಾತಾಡಿದ್ವಿ, ಒಂದಿಷ್ಟು ಕೆಲಸಗಳನ್ನು ಇದ್ರ ಬಗ್ಗೆ ಮಾಡ್ತಾ ಇದ್ದಾರೆ, ಎಲ್ಲ ರೂಪದಲ್ಲೂ ಕೂಡ ಮಾಡ್ತಾ ಇದ್ದಾರೆ, ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಕ್ಕೆ ಸಕ್ಸಸ್ ಸಿಕ್ಕಿರ್ಬೋದು, ಕೆಲವೊಂದಕ್ಕೆ ಹೋರಾಟದ ಆರಂಭ ಮಾತ್ರ ಸಿಕ್ಕಿರ್ಬೋದು. ನಿಮಗೆ ಇನ್ನಷ್ಟು ಶಕ್ತಿ ಸಿಗಲಿ, ನಿಮ್ಮ ಸೈನ್ಯ ದೊಡ್ಡದಾಗಲಿ, ನೀವು ಏಕಾಂಗಿಯಾಗಿ ಹೋರಾಡ್ತಾ ಇದ್ದೀರಾ, ಅದು ಇನ್ನಷ್ಟು ಪುಷ್ಟಿ ಹೊಂದಿ ಇನ್ನಷ್ಟು ಅವೇರ್ನೆಸ್ ಎಲ್ಲರಿಗೂ ಕೂಡ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಈ ಸರಣಿಯನ್ನು ನಡೆಸ್ಕೊಟ್ಟಿದ್ದಕ್ಕೆ, ಈ ವಿಚಾರಗಳನ್ನು ನಮ್ಮ ಜೊತೆ ಥ್ಯಾಂಕ್ ಯು ಸರ್ ಹಂಚಿಕೊಂಡಿದ್ದಕ್ಕೆ. ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಪ್ರದೀಪ್ ಬಡಕಿಲಾ ಯೂಟ್ಯೂಬ್ ಚಾನಲ್, ಬಡಕಿಲಾ ಪ್ರದೀಪ್ ಸರ್. ಥ್ಯಾಂಕ್ ಯು ಸರ್. ಐ ಹೋಪ್ ಇದರಿಂದಾಗಿ ನನಗೆ ನಾಳೆ ತುಂಬ ಸಪೋರ್ಟ್ ಬರ್ತದೆ ಮತ್ತು ದೇಶಕ್ಕೆ ಇದರಿಂದ ಉಪಯೋಗ ಆಗ್ತದೆ, ದೇಶಕ್ಕೆ ಉಪಯೋಗ ಆಗಬೇಕು ಅಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು, ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿತ್ಯವೂ ನಿಮಗಾಗಿ ನಿರಂತರವಾಗಿ ನಾವು ವಿಶೇಷವಾದಂತಹ ಮಾಹಿತಿಗಳನ್ನು ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು.